ಆ ಬಿಜೆಪಿಯವರು ನಾಯಕರುಗಳು ರಸ್ತೆ ನಿಂತುಬಿಟ್ಟು ಮಾತಾಡ್ತಾ ಇದ್ದಾರೆ. ಎಲ್ಲ ನಮ್ಮ ಯಾರಾದರೂ ಒಬ್ಬರು ನಾಯಕರುಗಳು ರಸ್ತೆಯಲ್ಲಿ ಬಿಟ್ಟು ಮಾತಾಡಿದ್ದಾರೆ. ನಿಮಗೇನಾದ್ರು ಹೇಳಿದಾರಾ? ಡಿನ್ನರ್, ಈಗ ನಾನು ಇಲ್ಲಿ ಡಿನ್ನರ್ ಮಾಡ್ತೀನಿ, ಅದು ಪಾಲಿಟಿಕ್ಸ್ ಇದ್ದೇ ಇಲ್ಲ. ಊಟದಲ್ಲಿ ಯಾವ ಪಾಲಿಟಿಕ್ಸ್ ಇದೆ? ಡಿನ್ನರ್ ಡಿಪ್ಲೊಮಾಸಿನೇ ಕರಿತೀವಿ. ನಾವೆಲ್ಲ ಮಂತ್ರಿಗಳು ಸೇರ್ತೀವಿ, ಇನ್ನೊಂದು ಮಾಡ್ತೀವಿ, ಅದರಲ್ಲಿ ಏನು ತಪ್ಪೇನಿದೆ? ಇದು ನಮ್ಮದು ಒಂದು ನ್ಯಾಷನಲ್ ಪಾರ್ಟಿ. ನಮ್ಮ ಪಾರ್ಟಿಗೆ ಸ್ಟೇಟು ಅಧ್ಯಕ್ಷರು ಇರ್ತಾರೆ, ಚೀಫ್ ಮಿನಿಸ್ಟರ್ ಇರ್ತಾರೆ, ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ, IC ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ಇರ್ತಾರೆ, ಆಲ್ ಇಂಡಿಯಾ ಪ್ರೆಸಿಡೆಂಟ್ ಇರ್ತಾರೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಇರ್ತಾರೆ. ನಾವು ರಸ್ತೆಯಲ್ಲಿ ಬಿಟ್ಟು ಮನೇಲಿ ಕೂತ್ಬಿಟ್ಟು ಯಾವುದಾದ್ರು ರಾಜಕೀಯ ತೀರ್ಮಾನ ಮಾಡಲಿಕ್ಕಾಗ್ತದ? ಅದೆಲ್ಲ ನಮ್ಮದು ಸಿಸ್ಟಮ್ ಇದೆ, ಅದ್ರ ಪ್ರಕಾರ ಮಾಡ್ತೀವಿ ಹೊರತು ನೀವು ಅದು ಅವರು ಮಾಡೋದನ್ನ ಎಕ್ಸ್ಪೋಸ್ ಆಗಬಾರ್ದು. ನೀವು BJP ಅವರಿಗೆ ರಕ್ಷಣೆ ಮಾಡಲಿಕ್ಕೆ ಕೆಲವರು ಈ ಥರ ಮಾಡ್ತಾ ಇದ್ದಾರೆ ಹೊರತು ಅದ್ಲಂದ್ರೆ ಇಲ್ಲಿ ಆದ್ರೆ ಯಾರಾದ್ರೂ ಒಬ್ಬರು ಹೇಳಿದಾರಾ? 60% ಪಾಲಿಟಿಕ್ಸ್, 60% ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತೇಳಿ BJP ಆರೋಪ ಮಾಡ್ತಾರೆ. ಕರೆಕ್ಟು. ನಾನು ಒಂದು ಹೇಳ್ತೀನಿ, ಅವರು ಅದ್ರ ಜೊತೆಲಿ ಹೇಳ್ತಾರೆ ನಮ್ಮ ಮೇಲೆ 40% ಅಂತ ಹೇಳಿದ್ರು. ನಾವು 40% ಹೇಳಿಲ್ಲ ಅವ್ರ ಮೇಲೆ ಹೇಳಿದ್ದು. ಆವತ್ತದು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಅವರು ಪ್ಲಸ್ ಕಂಪಣ್ಣವರು ಪ್ರೆಸ್ ಕಾನ್ಫರೆನ್ಸ್ ಬರೆದು ನಾವು ಹೇಳಿದ್ದೀವಿ ಅಷ್ಟೇ ಹೊರತು ಅದು ಈಗ ನಾವು ತನಿಖೆ ಮಾಡ್ತಾ ಇದ್ದೀವಿ. ನಾವು ಈಗಾಗಲೇ ನಾವು ಸುಮ್ಮನೆ ಇವ್ರು ಹೇಳ್ದಂಗೆ ಹಿಟ್ ಆ್ಯಂಡ್ ರನ್ ಮಾಡೋದಿಲ್ಲ. ನಾವು ತನಿಖೆ ಮಾಡಿಬಿಟ್ಟು ಕಾಂಕ್ರೀಟ್ ಎವಿಡೆನ್ಸ್ ಅದನ್ನು ಮಾಡಿಕೊಡ್ತೀವಿ ನಾವು. ನಿಮಗೆ ಯಾರೊಟ್ಟಿಗೆ ಪಾರ್ಟ್ನರ್ಶಿಪ್ಪು? ನಮ್ಮಲ್ಲಿ ಕಾಂಗ್ರೆಸ್ ಪಾರ್ಟ್ನರ್ಶಿಪ್. ಅದು ನಾವೆಲ್ಲ ಸೇರಿದ್ದೀವಿ. ನಮಗೆ 139 MLAಗಳಿದ್ದಾರೆ, MLCಗಳಿದ್ದಾರೆ, MP ಗಳಿದ್ದಾರೆ. ನಾವು ಪಾರ್ಟ್ನರ್ಶಿಪ್ಪು. ಏನಂತೆ ನೋಡಿ, ಕುಮಾರಸ್ವಾಮಿ ಅವರು ಹೇಳೋದಕ್ಕೆ ಅವ್ರು ರಾಜಕೀಯವಾಗಿ ಹೇಳ್ತಾರೆ. ಅದಕ್ಕೆಲ್ಲ ನಾನು ಉತ್ತರ ಕೊಡ್ಲಿಕ್ಕೆ ಆಗ್ತದಾ? ನೀವು ಅವ್ರನ್ನೇ ಕೇಳಿ. ಆ BJPಯವರು ನಾಯಕರುಗಳು ರಸ್ತೆ ನಿಂತುಬಿಟ್ಟು ಮಾತಾಡ್ತಾ ಇದ್ದಾರೆ. ಎಲ್ಲ ನಮ್ಮ ಯಾರಾದರೂ ಒಬ್ಬರು ನಾಯಕರುಗಳು ರಸ್ತೆಯಲ್ಲಿ ಬಿಟ್ಟು ಮಾತಾಡಿದ್ದಾರೆ. ನಿಮಗೇನಾದ್ರು ಹೇಳಿದಾರಾ? ಡಿನ್ನರ್, ಈಗ ನಾನು ಇಲ್ಲಿ ಡಿನ್ನರ್ ಮಾಡ್ತೀನಿ, ಅದು ಪಾಲಿಟಿಕ್ಸ್ ಇದ್ದೇ ಇಲ್ಲ. ಊಟದಲ್ಲಿ ಯಾವ ಪಾಲಿಟಿಕ್ಸ್ ಇದೆ? ಡಿನ್ನರ್ ಡಿಪ್ಲೊಮಾಸಿನೇ ಕರಿತೀವಿ. ನಾವೆಲ್ಲ ಮಂತ್ರಿಗಳು ಸೇರ್ತೀವಿ, ಇನ್ನೊಂದು ಮಾಡ್ತೀವಿ, ಅದರಲ್ಲಿ ಏನು ತಪ್ಪೇನಿದೆ? ಇದು ನಮ್ಮದು ಒಂದು ನ್ಯಾಷನಲ್ ಪಾರ್ಟಿ. ನಮ್ಮ ಪಾರ್ಟಿಗೆ ಸ್ಟೇಟು ಅಧ್ಯಕ್ಷರು ಇರ್ತಾರೆ, ಚೀಫ್ ಮಿನಿಸ್ಟರ್ ಇರ್ತಾರೆ, ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ, IC ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ಇರ್ತಾರೆ, ಆಲ್ ಇಂಡಿಯಾ ಪ್ರೆಸಿಡೆಂಟ್ ಇರ್ತಾರೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಇರ್ತಾರೆ. ನಾವು ರಸ್ತೆಯಲ್ಲಿ ಬಿಟ್ಟು ಮನೇಲಿ ಕೂತ್ಬಿಟ್ಟು ಯಾವುದಾದ್ರು ರಾಜಕೀಯ ತೀರ್ಮಾನ ಮಾಡಲಿಕ್ಕಾಗ್ತದ? ಅದೆಲ್ಲ ನಮ್ಮದು ಸಿಸ್ಟಮ್ ಇದೆ, ಅದ್ರ ಪ್ರಕಾರ ಮಾಡ್ತೀವಿ ಹೊರತು ನೀವು ಅದು ಅವರು ಮಾಡೋದನ್ನ ಎಕ್ಸ್ಪೋಸ್ ಆಗಬಾರ್ದು. ನೀವು BJP ಅವರಿಗೆ ರಕ್ಷಣೆ ಮಾಡಲಿಕ್ಕೆ ಕೆಲವರು ಈ ಥರ ಮಾಡ್ತಾ ಇದ್ದಾರೆ ಹೊರತು ಅದ್ಲಂದ್ರೆ ಇಲ್ಲಿ ಆದ್ರೆ ಯಾರಾದ್ರೂ ಒಬ್ಬರು ಹೇಳಿದಾರಾ? 60% ಪಾಲಿಟಿಕ್ಸ್, 60% ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತೇಳಿ BJP ಆರೋಪ ಮಾಡ್ತಾರೆ. ಕರೆಕ್ಟು. ನಾನು ಒಂದು ಹೇಳ್ತೀನಿ, ಅವರು ಅದ್ರ ಜೊತೆಲಿ ಹೇಳ್ತಾರೆ ನಮ್ಮ ಮೇಲೆ 40% ಅಂತ ಹೇಳಿದ್ರು. ನಾವು 40% ಹೇಳಿಲ್ಲ ಅವ್ರ ಮೇಲೆ ಹೇಳಿದ್ದು. ಆವತ್ತದು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಅವರು ಪ್ಲಸ್ ಕಂಪಣ್ಣವರು ಪ್ರೆಸ್ ಕಾನ್ಫರೆನ್ಸ್ ಬರೆದು ನಾವು ಹೇಳಿದ್ದೀವಿ ಅಷ್ಟೇ ಹೊರತು ಅದು ಈಗ ನಾವು ತನಿಖೆ ಮಾಡ್ತಾ ಇದ್ದೀವಿ. ನಾವು ಈಗಾಗಲೇ ನಾವು ಸುಮ್ಮನೆ ಇವ್ರು ಹೇಳ್ದಂಗೆ ಹಿಟ್ ಆ್ಯಂಡ್ ರನ್ ಮಾಡೋದಿಲ್ಲ. ನಾವು ತನಿಖೆ ಮಾಡಿಬಿಟ್ಟು ಕಾಂಕ್ರೀಟ್ ಎವಿಡೆನ್ಸ್ ಅದನ್ನು ಮಾಡಿಕೊಡ್ತೀವಿ ನಾವು. ನಿಮಗೆ ಯಾರೊಟ್ಟಿಗೆ ಪಾರ್ಟ್ನರ್ಶಿಪ್ಪು? ನಮ್ಮಲ್ಲಿ ಕಾಂಗ್ರೆಸ್ ಪಾರ್ಟ್ನರ್ಶಿಪ್. ಅದು ನಾವೆಲ್ಲ ಸೇರಿದ್ದೀವಿ. ನಮಗೆ 139 MLAಗಳಿದ್ದಾರೆ, MLCಗಳಿದ್ದಾರೆ, MP ಗಳಿದ್ದಾರೆ. ನಾವು ಪಾರ್ಟ್ನರ್ಶಿಪ್ಪು. ಏನಂತೆ ನೋಡಿ, ಕುಮಾರಸ್ವಾಮಿ ಅವರು ಹೇಳೋದಕ್ಕೆ ಅವ್ರು ರಾಜಕೀಯವಾಗಿ ಹೇಳ್ತಾರೆ. ಅದಕ್ಕೆಲ್ಲ ನಾನು ಉತ್ತರ ಕೊಡ್ಲಿಕ್ಕೆ ಆಗ್ತದಾ? ನೀವು ಅವ್ರನ್ನೇ ಕೇಳಿ. ಆ BJPಯವರು ನಾಯಕರುಗಳು ರಸ್ತೆ ನಿಂತುಬಿಟ್ಟು ಮಾತಾಡ್ತಾ ಇದ್ದಾರೆ. ಎಲ್ಲ ನಮ್ಮ ಯಾರಾದರೂ ಒಬ್ಬರು ನಾಯಕರುಗಳು ರಸ್ತೆಯಲ್ಲಿ ಬಿಟ್ಟು ಮಾತಾಡಿದ್ದಾರೆ. ನಿಮಗೇನಾದ್ರು ಹೇಳಿದಾರಾ? ಡಿನ್ನರ್, ಈಗ ನಾನು ಇಲ್ಲಿ ಡಿನ್ನರ್ ಮಾಡ್ತೀನಿ, ಅದು ಪಾಲಿಟಿಕ್ಸ್ ಇದ್ದೇ ಇಲ್ಲ. ಊಟದಲ್ಲಿ ಯಾವ ಪಾಲಿಟಿಕ್ಸ್ ಇದೆ? ಡಿನ್ನರ್ ಡಿಪ್ಲೊಮಾಸಿನೇ ಕರಿತೀವಿ. ನಾವೆಲ್ಲ ಮಂತ್ರಿಗಳು ಸೇರ್ತೀವಿ, ಇನ್ನೊಂದು ಮಾಡ್ತೀವಿ, ಅದರಲ್ಲಿ ಏನು ತಪ್ಪೇನಿದೆ? ಇದು ನಮ್ಮದು ಒಂದು ನ್ಯಾಷನಲ್ ಪಾರ್ಟಿ. ನಮ್ಮ ಪಾರ್ಟಿಗೆ ಸ್ಟೇಟು ಅಧ್ಯಕ್ಷರು ಇರ್ತಾರೆ, ಚೀಫ್ ಮಿನಿಸ್ಟರ್ ಇರ್ತಾರೆ, ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ, IC ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ಇರ್ತಾರೆ, ಆಲ್ ಇಂಡಿಯಾ ಪ್ರೆಸಿಡೆಂಟ್ ಇರ್ತಾರೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಇರ್ತಾರೆ. ನಾವು ರಸ್ತೆಯಲ್ಲಿ ಬಿಟ್ಟು ಮನೇಲಿ ಕೂತ್ಬಿಟ್ಟು ಯಾವುದಾದ್ರು ರಾಜಕೀಯ ತೀರ್ಮಾನ ಮಾಡಲಿಕ್ಕಾಗ್ತದ? ಅದೆಲ್ಲ ನಮ್ಮದು ಸಿಸ್ಟಮ್ ಇದೆ, ಅದ್ರ ಪ್ರಕಾರ ಮಾಡ್ತೀವಿ ಹೊರತು ನೀವು ಅದು ಅವರು ಮಾಡೋದನ್ನ ಎಕ್ಸ್ಪೋಸ್ ಆಗಬಾರ್ದು. ನೀವು BJP ಅವರಿಗೆ ರಕ್ಷಣೆ ಮಾಡಲಿಕ್ಕೆ ಕೆಲವರು ಈ ಥರ ಮಾಡ್ತಾ ಇದ್ದಾರೆ ಹೊರತು ಅದ್ಲಂದ್ರೆ ಇಲ್ಲಿ ಆದ್ರೆ ಯಾರಾದ್ರೂ ಒಬ್ಬರು ಹೇಳಿದಾರಾ? 60% ಪಾಲಿಟಿಕ್ಸ್, 60% ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತೇಳಿ BJP ಆರೋಪ ಮಾಡ್ತಾರೆ. ಕರೆಕ್ಟು. ನಾನು ಒಂದು ಹೇಳ್ತೀನಿ,
ಅವರು ಅದ್ರ ಜೊತೆಲಿ ಹೇಳ್ತಾರೆ ನಮ್ಮ ಮೇಲೆ 40% ಅಂತ ಹೇಳಿದ್ರು. ನಾವು 40% ಹೇಳಲಿಲ್ಲ ಅವ್ರ ಮೇಲೆ ಹೇಳಿದ್ದು ಆವತ್ತದು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಅವರು ಪ್ಲಸ್ ಕಪ್ಪಣ್ಣವರು ಪ್ರೆಸ್ ಕಾನ್ಫರೆನ್ಸ್ ಬರೆದು ನಾವು ಹೇಳಿದ್ದೀವಿ ಅಷ್ಟೇ ಹೊರತು ಅದು ಈಗ ನಾವು ತನಿಖೆ ಮಾಡ್ತಾ ಇದ್ದೀವಿ. ನಾವು ಈಗಾಗಲೇ ನಾವು ಸುಮ್ಮನೆ ಇವ್ರು ಹೇಳ್ದಂಗೆ ಹಿಟ್ ಆ್ಯಂಡ್ ರನ್ ಮಾಡೋದಿಲ್ಲ. ನಾವು ತನಿಖೆ ಮಾಡಿಬಿಟ್ಟು ಕಾಂಕ್ರೀಟ್ ಎವಿಡೆನ್ಸ್ ಅದನ್ನು ಮಾಡಿಕೊಡ್ತೀವಿ ನಾವು ನಿಮಗೆ. ಯಾರೊಟ್ಟಿಗೆ ಪಾರ್ಟ್ನರ್ಶಿಪ್ಪು? ನಮ್ಮಲ್ಲಿ ಕಾಂಗ್ರೆಸ್ ಪಾರ್ಟ್ನರ್ಶಿಪ್ ಅದು. ನಾವೆಲ್ಲ ಸೇರಿದ್ದೀವಿ. ನಮಗೆ 139 MLA-ಗಳಿದ್ದಾರೆ, MLC-ಗಳಿದ್ದಾರೆ, MP-ಗಳಿದ್ದಾರೆ. ನಾವು ಪಾರ್ಟ್ನರ್ಶಿಪ್. ಏನಂತೆ ನೋಡಿ, ಕುಮಾರಸ್ವಾಮಿ ಅವರು ಹೇಳೋದಕ್ಕೆ ಅವ್ರು ರಾಜಕೀಯವಾಗಿ ಹೇಳ್ತಾರೆ. ಅದಕ್ಕೆಲ್ಲ ನಾನು ಉತ್ತರ ಕೊಡ್ಲಿಕ್ಕೆ ಆಗ್ತದಾ? ನೀವು ಅವ್ರನ್ನೇ ಕೇಳಿ. ಆ BJP-ಅವರು ನಾಯಕರುಗಳು ರಸ್ತೆ ನಿಂತುಬಿಟ್ಟು ಮಾತಾಡ್ತಾ ಇದ್ದಾರೆ. ಎಲ್ಲ ನಮ್ಮ ಯಾರಾದರೂ ಒಬ್ಬರು ನಾಯಕರುಗಳು ರಸ್ತೆಯಲ್ಲಿ ಬಿಟ್ಟು ಮಾತಾಡಿದ್ದಾರೆ. ನಿಮಗೇನಾದ್ರು ಹೇಳಿದಾರಾ? ಡಿನ್ನರ್ ಈಗ ನಾನು ಇಲ್ಲಿ ಡಿನ್ನರ್ ಮಾಡ್ತೀನಿ, ಅದು ಪಾಲಿಟಿಕ್ಸ್ ಇಲ್ಲೇ ಇಲ್ಲ. ಊಟದಲ್ಲಿ ಯಾವ ಪಾಲಿಟಿಕ್ಸ್ ಇದೆ? ಡಿನ್ನರ್ ಡಿಪ್ಲೊಮಾಸಿನೇ ಕರಿತೀವಿ. ನಾವೆಲ್ಲ ಮಂತ್ರಿಗಳು ಸೇರ್ತೀವಿ, ಇನ್ನೊಂದು ಮಾಡ್ತೀವಿ. ಅದರಲ್ಲಿ ಏನು ತಪ್ಪೇನಿದೆ? ಇದು ನಮ್ಮದು ಒಂದು ನ್ಯಾಷನಲ್ ಪಾರ್ಟಿ. ನಮ್ಮ ಪಾರ್ಟಿಗೆ ಸ್ಟೇಟು ಅಧ್ಯಕ್ಷರು ಇರ್ತಾರೆ, ಚೀಫ್ ಮಿನಿಸ್ಟರ್ ಇರ್ತಾರೆ, ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ, IC ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ಇರ್ತಾರೆ, ಆಲ್ ಇಂಡಿಯಾ ಪ್ರೆಸಿಡೆಂಟ್ ಇರ್ತಾರೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಇದ್ದಾರೆ. ನಾವು ರಸ್ತೆಯಲ್ಲಿ ಬಿಟ್ಟು ಮನೇಲಿ ಕೂತ್ಬಿಟ್ಟು ಯಾವುದಾದ್ರು ರಾಜಕೀಯ ತೀರ್ಮಾನ ಮಾಡಲಿಕ್ಕಾಗ್ತದ? ಅದೆಲ್ಲ ನಮ್ಮದು ಸಿಸ್ಟಮ್ ಇದೆ, ಅದ್ರ ಪ್ರಕಾರ ಮಾಡ್ತೀವಿ ಹೊರತು ನೀವು ಅದು ಅವರು ಮಾಡಿದನ ಎಕ್ಸ್ಪೋಸ್ ಆಗಬಾರ್ದು. ನೀವು BJP ಅವರಿಗೆ ರಕ್ಷಣೆ ಮಾಡಲಿಕ್ಕೆ ಕೆಲವರು ಈ ಥರ ಮಾಡ್ತಾ ಇದ್ದಾರೆ ಹೊರತು ಅದಲ್ಲಂದರೆ ಇಲ್ಲಿ ಆದ್ರೆ ಯಾರಾದ್ರೂ ಒಬ್ಬರು ಹೇಳಿದಾರಾ? 60% ಪಾಲಿಟಿಗೆ 60% ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತೇಳಿ BJP ಆರೋಪ ಮಾಡ್ತಾರೆ. ಕರೆಕ್ಟು. ನಾನು ಒಂದು ಹೇಳ್ತೀನಿ, ಅವರು ಅದ್ರ ಜೊತೆಲಿ ಹೇಳ್ತಾರೆ ನಮ್ಮ ಮೇಲೆ 40% ಅಂತ ಹೇಳಿದ್ರು. ನಾವು 40% ಹೇಳಲಿಲ್ಲ ಅವ್ರ ಮೇಲೆ ಹೇಳಿದ್ದು ಆವತ್ತದು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಅವರು ಪ್ಲಸ್ ಕಪ್ಪಣ್ಣವರು ಪ್ರೆಸ್ ಕಾನ್ಫರೆನ್ಸ್ ಬರೆದು ನಾವು ಹೇಳಿದ್ದೀವಿ ಅಷ್ಟೇ ಹೊರತು ಅದು ಈಗ ನಾವು ತನಿಖೆ ಮಾಡ್ತಾ ಇದ್ದೀವಿ. ನಾವು ಈಗಾಗಲೇ ನಾವು ಸುಮ್ಮನೆ ಇವ್ರು ಹೇಳ್ದಂಗೆ ಹಿಟ್ ಆ್ಯಂಡ್ ರನ್ ಮಾಡೋದಿಲ್ಲ. ನಾವು ತನಿಖೆ ಮಾಡಿಬಿಟ್ಟು ಕಾಂಕ್ರೀಟ್ ಎವಿಡೆನ್ಸ್ ಅದನ್ನು ಮಾಡಿಕೊಡ್ತೀವಿ ನಾವು ನಿಮಗೆ. ಯಾರೊಟ್ಟಿಗೆ ಪಾರ್ಟ್ನರ್ಶಿಪ್ಪು? ನಮ್ಮಲ್ಲಿ ಕಾಂಗ್ರೆಸ್ ಪಾರ್ಟ್ನರ್ಶಿಪ್ ಅದು. ನಾವೆಲ್ಲ ಸೇರಿದ್ದೀವಿ. ನಮಗೆ 139 MLA-ಗಳಿದ್ದಾರೆ, MLC-ಗಳಿದ್ದಾರೆ, MP-ಗಳಿದ್ದಾರೆ. ನಾವು ಪಾರ್ಟ್ನರ್ಶಿಪ್. ಏನಂತೆ ನೋಡಿ, ಕುಮಾರಸ್ವಾಮಿ ಅವರು ಹೇಳೋದಕ್ಕೆ ಅವ್ರು ರಾಜಕೀಯವಾಗಿ ಹೇಳ್ತಾರೆ. ಅದಕ್ಕೆಲ್ಲ ನಾನು ಉತ್ತರ ಕೊಡ್ಲಿಕ್ಕೆ ಆಗ್ತದಾ? ನೀವು ಅವ್ರನ್ನೇ ಕೇಳಿ. ಆ BJP-ಅವರು ನಾಯಕರುಗಳು ರಸ್ತೆ ನಿಂತುಬಿಟ್ಟು ಮಾತಾಡ್ತಾ ಇದ್ದಾರೆ. ಎಲ್ಲ ನಮ್ಮ ಯಾರಾದರೂ ಒಬ್ಬರು ನಾಯಕರುಗಳು ರಸ್ತೆಯಲ್ಲಿ ಬಿಟ್ಟು ಮಾತಾಡಿದ್ದಾರೆ. ನಿಮಗೇನಾದ್ರು ಹೇಳಿದಾರಾ? ಡಿನ್ನರ್ ಈಗ ನಾನು ಇಲ್ಲಿ ಡಿನ್ನರ್ ಮಾಡ್ತೀನಿ, ಅದು ಪಾಲಿಟಿಕ್ಸ್ ಇಲ್ಲೇ ಇಲ್ಲ. ಊಟದಲ್ಲಿ ಯಾವ ಪಾಲಿಟಿಕ್ಸ್ ಇದೆ? ಡಿನ್ನರ್ ಡಿಪ್ಲೊಮಾಸಿನೇ ಕರಿತೀವಿ. ನಾವೆಲ್ಲ ಮಂತ್ರಿಗಳು ಸೇರ್ತೀವಿ, ಇನ್ನೊಂದು ಮಾಡ್ತೀವಿ. ಅದರಲ್ಲಿ ಏನು ತಪ್ಪೇನಿದೆ? ಇದು ನಮ್ಮದು ಒಂದು ನ್ಯಾಷನಲ್ ಪಾರ್ಟಿ. ನಮ್ಮ ಪಾರ್ಟಿಗೆ ಸ್ಟೇಟು ಅಧ್ಯಕ್ಷರು ಇರ್ತಾರೆ, ಚೀಫ್ ಮಿನಿಸ್ಟರ್ ಇರ್ತಾರೆ, ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ, IC ಜನರಲ್ ಸೆಕ್ರೆಟರಿ ಇನ್ಚಾರ್ಜ್ ಇರ್ತಾರೆ, ಆಲ್ ಇಂಡಿಯಾ ಪ್ರೆಸಿಡೆಂಟ್ ಇರ್ತಾರೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಇದ್ದಾರೆ. ನಾವು ರಸ್ತೆಯಲ್ಲಿ ಬಿಟ್ಟು ಮನೇಲಿ ಕೂತ್ಬಿಟ್ಟು ಯಾವುದಾದ್ರು ರಾಜಕೀಯ ತೀರ್ಮಾನ ಮಾಡಲಿಕ್ಕಾಗ್ತದ? ಅದೆಲ್ಲ ನಮ್ಮದು ಸಿಸ್ಟಮ್ ಇದೆ, ಅದ್ರ ಪ್ರಕಾರ ಮಾಡ್ತೀವಿ ಹೊರತು ನೀವು ಅದು ಅವರು ಮಾಡಿದನ ಎಕ್ಸ್ಪೋಸ್ ಆಗಬಾರ್ದು. ನೀವು BJP ಅವರಿಗೆ ರಕ್ಷಣೆ ಮಾಡಲಿಕ್ಕೆ ಕೆಲವರು ಈ ಥರ ಮಾಡ್ತಾ ಇದ್ದಾರೆ ಹೊರತು ಅದಲ್ಲಂದರೆ ಇಲ್ಲಿ ಆದ್ರೆ ಯಾರಾದ್ರೂ ಒಬ್ಬರು ಹೇಳಿದಾರಾ? 60% ಪಾಲಿಟಿಗೆ 60% ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತೇಳಿ BJP ಆರೋಪ ಮಾಡ್ತಾರೆ. ಕರೆಕ್ಟು. ನಾನು ಒಂದು ಹೇಳ್ತೀನಿ, ಅವರು ಅದ್ರ ಜೊತೆಲಿ ಹೇಳ್ತಾರೆ ನಮ್ಮ ಮೇಲೆ 40% ಅಂತ ಹೇಳಿದ್ರು. ನಾವು 40% ಹೇಳಲಿಲ್ಲ ಅವ್ರ ಮೇಲೆ ಹೇಳಿದ್ದು ಆವತ್ತದು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಅವರು ಪ್ಲಸ್ ಕಪ್ಪಣ್ಣವರು ಪ್ರೆಸ್ ಕಾನ್ಫರೆನ್ಸ್ ಬರೆದು ನಾವು ಹೇಳಿದ್ದೀವಿ ಅಷ್ಟೇ ಹೊರತು ಅದು ಈಗ ನಾವು ತನಿಖೆ ಮಾಡ್ತಾ ಇದ್ದೀವಿ. ನಾವು ಈಗಾಗಲೇ ನಾವು ಸುಮ್ಮನೆ ಇವ್ರು ಹೇಳ್ದಂಗೆ ಹಿಟ್ ಆ್ಯಂಡ್ ರನ್ ಮಾಡೋದಿಲ್ಲ. ನಾವು ತನಿಖೆ ಮಾಡಿಬಿಟ್ಟು ಕಾಂಕ್ರೀಟ್ ಎವಿಡೆನ್ಸ್ ಅದನ್ನು ಮಾಡಿಕೊಡ್ತೀವಿ ನಾವು ನಿಮಗೆ. ಯಾರೊಟ್ಟಿಗೆ ಪಾರ್ಟ್ನರ್ಶಿಪ್ಪು? ನಮ್ಮಲ್ಲಿ ಕಾಂಗ್ರೆಸ್ ಪಾರ್ಟ್ನರ್ಶಿಪ್ ಅದು. ನಾವೆಲ್ಲ ಸೇರಿದ್ದೀವಿ. ನಮಗೆ 139 MLA-ಗಳಿದ್ದಾರೆ, MLC-ಗಳಿದ್ದಾರೆ, MP-ಗಳಿದ್ದಾರೆ. ನಾವು ಪಾರ್ಟ್ನರ್ಶಿಪ್. ಏನಂತೆ ನೋಡಿ, ಕುಮಾರಸ್ವಾಮಿ ಅವರು ಹೇಳೋದಕ್ಕೆ ಅವ್ರು ರಾಜಕೀಯವಾಗಿ ಹೇಳ್ತಾರೆ. ಅದಕ್ಕೆಲ್ಲ ನಾನು ಉತ್ತರ ಕೊಡ್ಲಿಕ್ಕೆ ಆಗ್ತದಾ? ನೀವು ಅವ್ರನ್ನೇ ಕೇಳಿ.